Hello and welcome to S. Niranjan Kannada Technology YouTube channel. To stay updated with our latest videos, please subscribe and like. If you are a fresh visitor, hit that subscribe button to ensure you get all our contents and uploads at your fingertips spontaneously. Never miss out our videos. Don't forget to like, share and leave your valuable opinions in the comment box below. Ring the bell. Tap on the bell icon on the screen to get notified about every video that we upload. Friends, keep learning new information. Here comes our today's video. Thank you for visiting. ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಬಹಳ ದಿನಗಳ ನಂತರ ಮತ್ತೊಂದು ವಿಡಿಯೋ ಜೊತೆಗೆ ಬಂದಿದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸೊ ಮೊದಲಿಗೆ ನಾನು ವಿಡಿಯೋ ಏನು ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ. ಏನಪ್ಪ ಅಂತಂದರೆ, ಸೊ ನಮ್ಮ ಚಾನಲ್ ಕಡೆ ವತಿಯಿಂದ ನಾವು 45 ಡೇಸ್ 45 ದಿನಗಳ ಕಾಲ ಬೇಸಿಕ್ ಕಂಪ್ಯೂಟರ್ ತರಬೇತಿಯನ್ನು ಮಾಡ್ತಾಯಿದ್ದೀವಿ. ಸೊ ಇದು ಬಂದುಬಿಟ್ಟು ಫೆಬ್ರವರಿ 10ನೇ ತಾರೀಕಿಂದ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಓಕೆ, ಫೆಬ್ರವರಿ 10th ಪ್ರಾರಂಭ ಮಾಡ್ತಾಯಿದ್ದೀವಿ. ಇದು ಬಂದುಬಿಟ್ಟು ಸಾಯಂಕಾಲ 7 ಗಂಟೆಯಿಂದ 8:30ವರೆಗೆ ಇರುತ್ತೆ ಕ್ಲಾಸ್. ಓಕೆ, ಆನ್ಲೈನ್ ಮೂಲಕ ಗೂಗಲ್ ಮೀಟನ್ನು ನಾವು ಮೂಲಕ ಮಾಡ್ತಾಯಿದ್ದೀವಿ. ಸೊ ಯಾರಾದರೂ ಗೌರ್ಮೆಂಟ್ ಜಾಬ್ ಮಾಡ್ತಾಯಿರೋರು ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾಯಿರೋರು ಅಂಥವರು ನಮ್ಮ ಈ ಒಂದು ಟ್ರೈನಿಂಗ್ಗೆ ಭಾಗವಹಿಸ್ಬೋದು. ಸೊ ನೀವು ಭಾಗವಹಿಸಬೇಕಪ್ಪ ಅಂತಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕು. ಓಕೆ, ಹಾಗೆ ನಿಮಗೆ ಕಲೀಲಿಕ್ಕೆ ಆಸಕ್ತಿ ಇರಬೇಕು ಮತ್ತು ನೀವು ನಮಗೆ 100 ರೂಪಾಯಿಗಳನ್ನು ಪಾವತಿಸಬೇಕಾಗಿರುತ್ತೆ ಫೀಸ್. ಓಕೆ, ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ಇದೇ ತಿಂಗಳ 9ನೇ ತಾರೀಕಿನವರೆಗೆ ತಮಗೆ ಸಮಯಾವಕಾಶ ಇರುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂತಂದರೆ ನನ್ನ ಮೊಬೈಲ್ ಸಂಖ್ಯೆಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಮೊಬೈಲ್ ಸಂಖ್ಯೆಯನ್ನು ಹೇಳ್ತೀನಿ, ಸೊ ಅದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, 9398357049 9398357049. ಓಕೆ, ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಆದರೆ ಯಾವುದೇ ಸರ್ಟಿಫಿಕೇಷನ್ ನಿಮಗೆ ಕೊಡ್ತಿಲ್ಲ, ಬಟ್ ಸುಮ್ಮನೆ ಯಾರು ಕಲೀಲಿಕ್ಕೆ ಇಷ್ಟಪಡ್ತಾರೋ ಸೊ ಅಂಥವರಿಗೆ ನಾವು ಹೇಳ್ಕೊಡ್ತಾಯಿದ್ದೀವಿ. ಓಕೆ, ಸೊ ಹಾಗಾದರೆ ವಿಡಿಯೋನ ನಾವು ಇವತ್ತು ಪ್ರಾರಂಭಿಸೋಣ ಬನ್ನಿ. ಸೊ ವಿಡಿಯೋ ಯಾವುದ್ರ ಬಗ್ಗೆ ಇದೆಯಪ್ಪ ಅಂತಂದರೆ ಜಮಿನೈನಲ್ಲಿ ಬಂದಂತಹ ಕೆಲವು ಫೀಚರ್ಗಳ ಬಗ್ಗೆ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾಯಿದ್ದೀನಿ. ಓಕೆ, ಹಾಗಾದರೆ ಏನು ಫೀಚರು ಅಂತ ಹೇಳೋದಾದರೆ, ನಾನಿವತ್ತು ಮೊದಲನೇ ಫೀಚರ್ ನಿಮ್ಗೆ ಹೇಳ್ಕೊಡ್ತಾ ಇರೋದು ಏನಪ್ಪ ಅಂತಂದರೆ, ಜಮಿನೈನಲ್ಲಿ ನೀವು ಕ್ವಿಝನ್ನು ಕ್ರಿಯೇಟ್ ಮಾಡಬಹುದು. ಸೊ ಅದು ಯಾವ ರೀತಿ, ಇದೊಂದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಯೂಟ್ಯೂಬ್ಗಳಲ್ಲಿ ನಿಮಗೆ ವೀಡಿಯೋಸ್ಗಳು ಬರುತ್ತೆ. ಸೊ ಆ ವೀಡಿಯೋಸ್ ಬಗ್ಗೆ ನೀವು ಸಮ್ಮರಿಯನ್ನು ಅಥವಾ ವಿಡಿಯೋ ನಿಮಗೆ ಅರ್ಥ ಆಗಿರಲ್ಲ, ಯಾವುದಾದ್ರೂ ಇಂಗ್ಲೀಷ್ ವಿಡಿಯೋ ಅಥವಾ ಏನಾದರೂ ಇರುತ್ತೆ. ಸೊ ಆ ವಿಡಿಯೋ ನಿಮಗೆ ಅರ್ಥ ಆಗಿರಲ್ಲ, ಅದ್ರ ಬಗ್ಗೆ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ನೀವು ಜಮಿನೈ ಹತ್ರ ಕೇಳ್ಬೋದು. ಅದನ್ನು ನಾವು ಕೇಳೋದು ಹೇಗೆ? ಓಕೆ, ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಮೊದಲನೇ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳ್ಕೊಂಬರೋಣ. ಓಕೆ, ಜಮಿನೈನಲ್ಲಿ ನಾವು ಕ್ವಿಜ್ಗಳನ್ನು ಕೇಳೋದು ಅಂದರೆ ಕ್ವಿಜ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ? ಓಕೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಸ್ವಲ್ಪ ಹೇಳ್ತೀನಿ, ನಂತರ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ನೀವು ಕ್ವಿಝನ್ನು ಯಾವ ಒಂದು ಟಾಪಿಕ್ ಮೇಲೆ ಕ್ರಿಯೇಟ್ ಮಾಡಬೇಕಂತಿದ್ದೀರೋ ಅದನ್ನು ನೀವು ಟಾಪಿಕ್ನ ಮೊದಲಿಗೆ ರೆಡಿ ಮಾಡ್ಕೋಬೇಕು. ಉದಾಹರಣೆಗೆ ಭಾರತ ಸಂವಿಧಾನ ಅಂತ ಅಂದ್ಕೊಳ್ಳಿ. ಓಕೆ, ಅದ್ರ ಬಗ್ಗೆ ನೀವು ಕ್ವಿಝನ್ನ ಕ್ರಿಯೇಟ್ ಮಾಡಬೇಕಪ್ಪ ಅಂತಂದರೆ, ಸೊ ನನಗೇನು ಪ್ರಾಮಿಟ್ ಕೊಡ್ತೀನೋ ಆ ಪ್ರಾಮಿಟ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ ಅದೇ ರೀತಿ ನೀವು ಬೇರೆ ಬೇರೆ ಟಾಪಿಕ್ಗಳ ಮೇಲೆ ಕ್ವಿಝ್ಗಳನ್ನು ರಚಿಸ್ಬೋದು ಜಮಿನೈ ಮೂಲಕ. ಓಕೆ, ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ನಾನು ಜಮಿನೈ ಒಳಗಡೆ ಹೋಗ್ತೀನಿ ಈಗ. ಓಕೆ, ಒಂದು ನಿಮಿಷ. ಓಕೆ, ಜಮಿನೈ ಸಿಕ್ಕಿದೆ, ಅದ್ರ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ಓಪನ್ ಆಗಿದೆ ಜಮಿನೈ. ಸೊ ನೀವು ವಾಯ್ಸ್ ಮುಖಾಂತರ, ಮೈಕ್ರೋಫೋನ್ ಮುಖಾಂತರ ನೀವು ಕ್ವಶನನ್ನು, ನೀವು ಪ್ರಾಮಿಟ್ನ ಕೊಡ್ಬೋದು. ನಾನೀಗ ಟೈಪಿಂಗ್ ಮೂಲಕ ಕೊಡ್ತೀನಿ ಅದಕ್ಕೆ.
Ask Gemini. Edit box. ಓಕೆ, ಆಸ್ಕ್ ಜೆಮಿನಿ ಎಡಿಟ್ ಬಾಕ್ಸ್ ಇದೆಯಲ್ಲ, ಸೊ ಅದನ್ನು ಓಪನ್ ಮಾಡ್ಕೊಳ್ತೀನಿ. ಓಕೆ, ಮಾಡಿಕೊಂಡು Capital T. ನಾನು ಇಲ್ಲಿ ಏನು ಬರ್ತೀನಿ ಅಂತ ನೋಡ್ಕೊಳ್ಳಿ. ಓಕೆ, Page. Gemini. Out of list. Page. Gemini. Editing. Palata Samvidanadadan Gehattu Prashnegana Kvidannu Nidu. Edit box. ಓಕೆ, ನಾನು ಈ ಕ್ವಶನ್ ಹೆಂಗೆ ಕೊಟ್ಟಿದ್ದೀನಿ ಕೇಳಿಸ್ಕೊಂಡಿದ್ರಿ ತಾವೆಲ್ಲರೂ. ಭಾರತ ಸಂವಿಧಾನದ ಬಗ್ಗೆ 10 ಪ್ರಶ್ನೆಗಳ ಕ್ವಿಝನ್ನು ನೀಡು ಅಂತ ನಾನು ಪ್ರಾಮಿಟ್ನ ಬರೆದಿದ್ದೀನಿ ಇಲ್ಲಿ. ಓಕೆ, ನೀವು ಏನೇ ಒಂದು ಟಾಪಿಕ್ ಕೊಡಿ, ಅದಕ್ಕೆ ಕೊನೆಗೆ ಕ್ವಿಝ್ ಅಂತೇಳಿ ನೀವು ಆ ಒಂದು ಟಾಪಿಕ್ನಲ್ಲಿ, ಅಂದರೆ ಆ ಒಂದು ಸೆಂಟೆನ್ಸಲ್ಲಿ ನೀವೇನು ಕೇಳ್ತೀರೋ ಅಲ್ಲಿ ಕ್ವಿಝ್ ಅಂತೇಳಿ ನೀವು ಅದನ್ನು ಆ ಪದವನ್ನು ಬಳಸಿರಬೇಕು. ಇಂಗ್ಲೀಷ್ನಲ್ಲೇ ಆಗಲಿ ಕೇಳಿ, ಕನ್ನಡದಲ್ಲೇ ಆಗಲಿ ಕೇಳಿ, ಹಿಂದಿಯಲ್ಲಿ ಆದರೂ ಕೇಳಿ, ತೆಲುಗಲ್ಲಿ ಆದರೂ ಕೇಳಿ, ತಮಿಳ್ನಲ್ಲಾದರೂ ಕೇಳಿ. ಸೊ ಒಟ್ಟಾಗಿ ಕ್ವಿಝ್ ಅಂತೇಳಿ ಅಲ್ಲಿ ಮೆನ್ಷನ್ ಆಗಿರ್ಬೇಕು. ಯಾಕಂತಂದರೆ ಜೆಮಿನಿಗೆ ಗೊತ್ತಾಗಬೇಕಲ್ಲ, ಸೊ ನೀವು ಕ್ವಿಝ್ನ ಕೇಳ್ತಾ ಇದ್ದೀನಿ ಅಂತೇಳಿ. ಸೊ ಹಾಗಾಗಿ ಓಕೆ, ನಾನು ಈ ಪ್ರಾಮಿಟ್ನ ಬರೆದಿದ್ದೀನಿ, ಭಾರತ ಸಂವಿಧಾನದ ಬಗ್ಗೆ 10 ಪ್ರಶ್ನೆಗಳ ಕ್ವಿಝನ್ನು ನೀಡು ಅಂತೇಳಿ. ಓಕೆ, ನೀವು ಕೂಡ ಇದೇ ರೀತಿಯಾಗಿ ಏನಾದರೂ ಒಂದು ಪ್ರಾಮಿಟ್ ಕೊಡಿ. ಉದಾಹರಣೆಗೆ ನಾನು ಸಂವಿಧಾನ ತಗೊಂಡಿದ್ದೀನಿ, ನೀವು ಮೂಲಭೂತ ಹಕ್ಕುಗಳ ಬಗ್ಗೆ ಕ್ವಿಝನ್ನು ನೀಡು ಅಂತಂದರೂ ಕೂಡ ಕ್ವಿಝ್ ಅದನ್ನು ರಚನೆ ಮಾಡಿ ಕೊಡುತ್ತೆ. ಸೊ ನೋಡೋಣ, ಈಗ ನಾನು ಕ್ವಿಝ್ನ ಬರಿ ಅಂತೇಳಿ ಅದಕ್ಕೆ ಪ್ರಾಮಿಟ್ನ ಬರೆದಿದ್ದೀನಿ ಈಗ. ಓಕೆ, Editing. Palata Samvidanadadan Gehattu Prashnegana Kvidannu Nidu. Edit box. ಸರಿ, ಈಗ ಇದನ್ನು ಬರೆದಿದ್ದೀನಿ. ಈಗ ಸೆಂಡ್ ಕೊಡ್ತೀನಿ. Add attachment. Open tools. Fast. Button. Send. Button. ಓಕೆ, ಸೆಂಡ್ ಅಥವಾ ಕಳುಹಿಸಿ. ಓಕೆ, ಕನ್ನಡದಲ್ಲಿ ಏನು ಇಟ್ಕೊಂಡಿದ್ದೀರೋ ಅದು ಕಳುಹಿಸಿ ಅಂತ ಬರುತ್ತೆ. ಸೊ ನಾನು ಈಗ ಸೆಂಡ್ ಮಾಡ್ತಾಯಿದ್ದೀನಿ. ಓಕೆ, ಮಾಡಿದ್ದೀನಿ. ನೋಡೋಣ ಇಲ್ಲಿ ಏನು ಬರುತ್ತೆ ಈಗ. ಓಕೆ, ಸ್ವಲ್ಪ ಅದು ಕ್ರಿಯೇಟ್ ಆಗಲಿಕ್ಕೆ ಸ್ವಲ್ಪ ಒಂದು 5 to 10 ಸೆಕೆಂಡ್ಸ್ ಆಗುತ್ತೆ. ನಿಮ್ಮ ನೆಟ್ವರ್ಕ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಇದು. ಓಕೆ, ಈಗ ನೋಡೋಣ. ಸ್ವೈಪ್ ಮಾಡ್ತಾ Open ಇದ್ದೀನಿ. sidebar. New chat. Palata Kanvi. Add attachments. Ask Gemini. Kanvita Palata Samvidanada Pramukha Amshadana Turitata Hattu Prashnegana Kvigil. Kanvita Palata Samvidanada Okay, ಇದರಲ್ಲಿ Gemina ಹೇಳ್ತಾ Palata ಇದೆ. Samvidana Prasa Prashne Turitata Samsotanayan Natu Pedra Entufan Neratu Piem Kepurna Polisive Eratu Mulu. ಸೊ ಇದು ಯಾವಾಗ ಅದು ಕಂಪ್ಲೀಟ್ ಮಾಡಿದೆ ಕ್ವಿಝ್ ಅಂತೇಳಿ ಎಲ್ಲ ಹೇಳ್ತಾ ಇದೆ. ಅಂದರೆ ಅದು ರಚನೆ ಮಾಡೋದು ಯಾವಾಗ ಕಂಪ್ಲೀಟ್ ಮಾಡಿದೆ ಅಂತ ಹೇಳ್ತಾ ಇದೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ Documentannu Periri button. ಡಾಕ್ಯುಮೆಂಟನ್ನು ತೆರೆಯಿರಿ ಅಂತ ಬಂದಿದೆ ಕನ್ನಡದಲ್ಲಿ. ಓಕೆ, ನಿಮ್ಮ ಇಂಗ್ಲೀಷ್ನಲ್ಲಿ ಓಪನ್ ಡಾಕ್ಯುಮೆಂಟ್ ಸಮಥಿಂಗ್ ಏನಾದರೂ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಈಗ ನಾನು ಕನ್ನಡಕ್ಕೆ ಸಂಬಂಧಪಟ್ಟಿದ್ದು ತೋರಿಸ್ತಾ ಇದ್ದೀನಿ. ಸೊ ಹಂಗಾಗಿ ಡಾಕ್ಯುಮೆಂಟನ್ನು ತೆರೆಯಿರಿ ಅಂತ ಬಂದಿದೆ. Gemina Documentannu Periri button. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ಮೇಲೆ ಆಟೋಮೆಟಿಕಲ್ಲಿ ಅದು ಕ್ರೋಮ್ಗೆ ಕರ್ಕೊಂಡು ಹೋಗುತ್ತೆ. ಓಕೆ, ನಾನು ಕ್ರೋಮ್ ಮೇಲೆ ಕ್ಲಿಕ್ ಡಾಕ್ಯುಮೆಂಟ್ ಇದ್ರ ಮೇಲೆ ಕ್ಲಿಕ್ Gemina ಮಾಡ್ತೀನಿ. Documentannu Periri button. ಡಾಕ್ಯುಮೆಂಟನ್ನು ತೆರೆಯಿರಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಈಗ ಕ್ರೋಮ್ಗೆ ಹೋಗ್ತಾ ಇದೆ. ಒಂದು ನಿಮಿಷ ವೇಟ್ ಮಾಡೋಣ. 0%. ಓಕೆ, ಇಲ್ಲಿ ಕೂಡ ಸ್ವಲ್ಪ Translate ಟೈಮ್ page. Options ತಗೊಳುತ್ತೆ. available near top of the screen. ಇಲ್ಲಿ ಕೂಡ ನಿಮ್ಮ ನೆಟ್ವರ್ಕ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ವೇಟ್ ಮಾಡೋಣ ಒಂದು 10 ಸೆಕೆಂಡ್. Share canvas. Question 1. Question 2. Okay. Question 1. Share canvas. Google Gemini. Web view. ಓಕೆ, ಈಗ ಓಪನ್ ಆಗಿದೆ, ಕ್ರೋಮ್ನಲ್ಲಿ ಓಪನ್ ಆಗಿದೆ ಈ ಕ್ವಿಝ್ ಲಿಂಕ್. ಓಕೆ, ಇಲ್ಲಿ ನೋಡೋಣ, ಇಲ್ಲಿ ಏನೇನಿದೆ ಅಂತ ನೋಡೋಣ. Share canvas. Button. ಶೇರ್ ಕಾನ್ವರ್ಸ್ ಅಂತೇಳಿ ಹೇಳ್ತಾ ಇದೆ. ಸೊ ಈಗ ಲೆಫ್ಟ್ನಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Question 1. Button. ಕ್ವಶನ್ 1 List. ಬಟನ್ Items. ಅಂತಿದೆ. Question 2. Button. 2 of 10. ಕ್ವಶನ್ 2 ಅಂತೇಳಿದೆ. Question 3. Button. 3 of 10. ಸೊ 3 ಅಂತಿದೆ, ಕ್ವಶನ್ 3 ಅಂತ ಇದೆ. ಸೊ ಇದೇ ರೀತಿಯಾಗಿ 10 ಕ್ವಶನ್ಗಳು ನಿಮಗೆ ಕ್ವಶನ್ 1, ಕ್ವಶನ್ 2, ಕ್ವಶನ್ 3, ಕ್ವಶನ್ 4, ಕ್ವಶನ್ 5 ಅಂತೇಳಿ ಹೇಳ್ತಾ ಹೋಗುತ್ತೆ. 10 ಕ್ವಶನ್ವರೆಗೆ, 10 ಕ್ವಶನ್ಸ್ವರೆಗೆ. ಸೊ ಅದಾದಮೇಲೆ Question 8. Question 9. Question 10. 1/10. Out of list. 1/10 ಅಂತ ಹೇಳ್ತಾ ಇದೆ. ಅಂದರೆ 10 ಕ್ವಶನ್ಗಳಲ್ಲಿ ನಾವು ಮೊದಲನೇ ಪ್ರಶ್ನೆಯಲ್ಲಿ ಇದ್ದೀವಿ ಈಗ. Incorrect and val. Plural equals 1 pound raw, other pound raw. ಓಕೆ, Correct and val. Plural equals 1 pound correct, other pound correct. ಸೊ ಇದೆಲ್ಲ ಹೇಳ್ತಾ ಇದೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ 1. ಓಕೆ 1 ಅಂತ ಹೇಳ್ತಾ ಇದೆ. ಇದು ಕ್ವಶನ್ ನಂಬರ್ ಆಗಿರುತ್ತೆ. Palata Samvidanada Pitamaha Entuyalannu Kariyalaguttade. ನೋಡಿ, ಇದು ಕ್ವಶನ್, ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ. ಸೊ ಇದ್ರ ಕೆಳಗಡೆ ನಮಗೆ ಆಪ್ಷನ್ಸ್ ಇರುತ್ತೆ. A. Sardar Vallabhbhai Patel button. Undu of Naltu. In list. Naltu items. ಸರ್ದಾರ್ ವಲ್ಲಭಭಾಯ್ ಪಟೇಲ್, B. Jawaharlal Nehru button. Eratu of Naltu. ಜವಾಹರ್ಲಾಲ್ ನೆಹರು, C. Mahatma Gandhi button. Mulu of Naltu. ಮಹಾತ್ಮ ಗಾಂಧಿ, D. P. Purnavira Mar Ambedkar button. Naltu of Naltu. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಓಕೆ, ಇಷ್ಟು 4 ಆಪ್ಷನ್ಸ್ಗಳು ಇದ್ದಾವೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಇಲ್ಲಿ ಏನೇನಿದೆ ಅಂತ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನಾನು. Collapsed. Show hint. Button. Out of list. ಕೊಲ್ಯಾಪ್ಸ್ಡ್ ಶೋ ಹಿಂಟ್ ಅಂತೇಳಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಜೆಮಿನಿ ಒಂದು ಹಿಂಟ್ ಕೊಡುತ್ತೆ. ಅಂತಂದರೆ ನಿಮಗೆ ಆನ್ಸರ್ ಏನಾದರೂ ನೆನಪಾಗ್ತಾ ಇಲ್ಲ ಅಂತಂದರೆ ಶೋ ಹಿಂಟ್ ಅಂದರೆ ಕೊಲ್ಯಾಪ್ಸ್ಡ್ ಶೋ ಹಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮಗೆ ಕೆಲವು ಸೂಚನೆಗಳನ್ನು ಕೊಡುತ್ತೆ. ಓಕೆ, ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡೋಕ್ಕಿಂತ ಮುಂದಕ್ಕೇನಿದೆ ನೋಡೋಣ. Next. Button. ನೆಕ್ಸ್ಟ್ ಬಟನ್ ಇದೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕ್ವಶನಿಗೆ ಹೋಗುತ್ತೆ. Go next default. Okay. Collapsed. Show hint. Button. ಈಗ ಶೋ ಹಿಂಟ್, ಕೊಲ್ಯಾಪ್ಸ್ಡ್ ಶೋ ಹಿಂಟ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ.
Expanded. Okay. Show hint. Button. ಅದೀಗ Expanded. ಎಕ್ಸ್ಪ್ಯಾಂಡ್ ಆಗಿದೆ. ಸೊ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಆವಾಗ ನೆಕ್ಸ್ಟ್ ಬಟನ್ ಇತ್ತಲ್ಲ, ಈಗ ನೆಕ್ಸ್ಟ್ ಬಟನ್ ಅದಾದಮೇಲೆ ಇರುತ್ತೆ. ಕೇಳಿಸ್ಕೊಳ್ಳಿ ಏನಿದೆ ಇಲ್ಲಿ. Ivalu ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ನೋಡ್ರಿ ಇದೊಂದು ಹಿಂಟ್ ಕೊಡ್ತಾ ಇದೆ ನಮಗೆ. ಅಂದರೆ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತ ಹಿಂಟ್ ಕೊಡ್ತಾ ಇದೆ. ಅಂತಂದರೆ ನಾವು ನೆನಪು ಮಾಡ್ಕೊಳ್ಳೋ ರೀತಿಯಲ್ಲಿ ನಿಮಗೆ ಹೇಳುತ್ತೆ. ಇದಾದಮೇಲೆ ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ Text. Button. ಸೇಮ್ ನೆಕ್ಸ್ಟ್ ಬಟನ್ ಸಿಗುತ್ತೆ. ಸೊ ನಾನೀಗ ಓಕೆ. Expanded. ಅಂಬೇಡ್ಕರ್ ಬಟನ್. ಸೊ ಆನ್ಸರ್ ಬಂದುಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಲ್ವಾ. ಸೊ ನಾನು ಅದನ್ನೇ ಕ್ಲಿಕ್ ಮಾಡ್ತೀನಿ. ಫೋರ್ತ್ ಆಪ್ಷನ್ ಡಿ ನ. ಸೊ ಇಲ್ಲಿ ಏನೇನು ಹೇಳುತ್ತೆ ಅಂತ ಕೇಳಿಸ್ಕೊಳ್ಳಿ ನೀವು ಕರೆಕ್ಟಾಗಿ. ಓಕೆ, ಇಲ್ಲೇನು ಸೌಂಡ್ ಏನು ಬರಲ್ಲ. ಸೊ ನೀವು ಕ್ಲಿಕ್ ಅಂದರೆ ಡಬಲ್ ಟ್ಯಾಪ್ ಮಾಡಿದ ಕೂಡ ಅದು ಆಪ್ಷನ್ ಟಿಕ್ ಆಗುತ್ತೆ ಅಷ್ಟೇ. ಓಕೆ, ಇನ್ನೇನಿಲ್ಲ. ನಿಮಗೆ ಯಾವ ಆಪ್ಷನ್ ಕರೆಕ್ಟ್ ಅನಿಸುತ್ತೋ ಆ ಆಪ್ಷನ್ ಮೇಲೆ ಡಬಲ್ ಟ್ಯಾಪ್ ಮಾಡಬೇಕಷ್ಟೆ. ಸೊ ಈಗ ನಾನು ಒಂದು ಸಲ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಓಕೆ, ಇದು ಬಿಡಿ, ಎಕ್ಸ್ಪ್ಯಾಂಡೆಡ್ ಆಗಿದೆ ಶೋ ಹಿಂಟ್ ಅನ್ನೋದು. ಸೊ ನಾನೀಗ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ ನೋಡಿ. ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಬಟನ್ ಡಿಸೇಬಲ್ಡ್. ಓಕೆ, ನಾವು ಆಪ್ಷನ್ ಡಿ ನ ಟಿಕ್ ಆಗಿದೆಯಲ್ಲ. ಸೊ ಹಂಗಾಗಿ ಅದು ಆಪ್ಷನ್ ಡಿ ಏನಾಗಿದೆ, ಡಿಸೇಬಲ್ ಆಗಿದೆ. ಅದು ನಿಮಗೆಲ್ಲ ಕೇಳಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವೇನು ಆನ್ಸರ್ ಕೊಟ್ಟಿದ್ದೀವಿ ಅದು ರೈಟ್ ಅಂತಲೂ ಕೂಡ ಹೇಳ್ತಾ ಇದೆ, ಅಂದರೆ ಕರೆಕ್ಟ್ ಅಂತ ಅರ್ಥ. ಓಕೆ, ಹೇಳ್ತಾ ಇದೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಕೂಡ ಅದು ಕೊಡ್ತಾ ಇದೆ. ಸೊ ಈಗ ಈ ಆಪ್ಷನ್ನ ನೀವು ಟಿಕ್ ಮಾಡಿದ ಮೇಲೆ ಇನ್ನು ಎ ಬಿ ಸಿ ಆಪ್ಷನ್ಗಳೇನಿದ್ದಾವೆ ಅವುಗಳೆಲ್ಲವೂ ಡಿಸೇಬಲ್ ಆಗಿರುತ್ತೆ. ಹಾಗೆ ಡಿ ಆಪ್ಷನ್ ಕೂಡ ಡಿಸೇಬಲ್ ಆಗಿರುತ್ತೆ. ಓಕೆ, ನೀವೇನಾದರೂ ಆನ್ಸರ್ ತಪ್ಪು ಕೊಟ್ಟು ಕೂಡ, ಅಂದರೆ ಈಗ ನಾನು ಡಿ ಹಾಕೋ ಬದಲು ಸಿ ಹಾಕಿದರೆ ಅದು ರಾಂಗ್ ಅಂತ ಹೇಳ್ತಾ ಇದ್ದೆ. ನಾನೀಗ ಒಂದು ನೆಕ್ಸ್ಟ್ ಪ್ರಶ್ನೆಯನ್ನು ರಾಂಗ್ ಮಾಡಿ ತೋರಿಸ್ತೀನಿ ನಿಮಗೆ. ಅಂತಂದರೆ ತಪ್ಪು ಆನ್ಸರ್ನ ಕೊಟ್ಟು ಅದು ನಿಮಗೆ ಯಾವ ರೀತಿ ಸೂಚನೆ, ಅಂದರೆ ಯಾವ ರೀತಿಯಲ್ಲಿ ಬರುತ್ತೆ ಅಂತ ಅದನ್ನು ಕೂಡ ನಿಮ್ಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ನಾನು ನೆಕ್ಸ್ಟ್ ಪ್ರಶ್ನೆಗೆ. ಓಕೆ, ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಮುಂದಿನ ಪ್ರಶ್ನೆ ಬಂದಿದೆ. ಓಕೆ, ಶೇರ್ ಇದೆ. ಸೊ ನೋಡಿ, ಈಗ ಕ್ವಶನ್ 1 ಕಂಪ್ಲೀಟೆಡ್ ಅಂತ ಹೇಳ್ತಾ ಇದೆ. ಅಂದರೆ ಮೊದಲನೇ ಪ್ರಶ್ನೆ ಕಂಪ್ಲೀಟ್ ಆಯಿತು ಅಂತ ಅರ್ಥ ನಮಗೆ. ಓಕೆ, ಇಲ್ಲಿ ನೋಡಿ ಕ್ವಶನ್ 1 ಕ್ವಶನ್ 2 ಅಂತ ಕೊಟ್ಟಿದ್ದಾರಲ್ಲ. ಸೊ ಅದೇ ಇದು. ಓಕೆ, ನಿಮ್ಗೆ ಯಾವ ಕ್ವಶನ್ ಕಂಪ್ಲೀಟ್ ಆಗಿದೆ ಏನೇನು ಅಂತ ನೀವು ತಿಳ್ಕೊಬೋದು. ಸ್ಕಿಪ್ ಮಾಡಿದ ಕ್ವಶನ್ಗಳಿಗೆ ಕೂಡ ನೀವು ಮತ್ತೆ ಬರ್ಬೋದು, ಅದನ್ನು ತೋರಿಸ್ತೀನಿ ನಾನು. ಈಗ ಈ ಪ್ರಶ್ನೆ ಆದಮೇಲೆ ಮುಂದಿನ ಪ್ರಶ್ನೆಯಲ್ಲಿ ತೋರಿಸ್ತೀನಿ. ಓಕೆ, ಈಗ ಎರಡನೇ ಕ್ವಶನ್ ನೋಡಿ ಏನಿದೆ ನೋಡಿರಿ. ಕ್ವಶನ್ ನಂಬರ್ 2 ಇದು. ಭಾರತ ಸಂವಿಧಾನವು ಯಾವಾಗ ಜಾರಿಗೆ ಬಂದಿತು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡೋಣ. ಸ್ವೈಪ್ ಮಾಡ್ತೀನಿ ನಾನು ಲೆಫ್ಟಿಂದ ರೈಟಿಗೆ. ಜನವರಿ 26, 1950 ಅಂತ ಹೇಳ್ತಾ ಇದೆ. ಸೊ ನಾನು ಈ ಸ್ಪೀಕ್ ಇಟ್ಕೊಂಡಿರೋದು ಸ್ವಲ್ಪ ಅದು ವರ್ಕ್ ಆಗ್ತಿಲ್ಲ ಈಗ ನಿಮಗೆ ವಿಡಿಯೋ ಮಾಡಬೇಕಾದ್ರೆ. ಸೊ ಆಗಸ್ಟ್ 15, 1947. ಓಕೆ, ಜನವರಿ 30 ಅಂತ ಹೇಳ್ತಾರೆ. ಓಕೆ ಓಕೆ, ಇದಿಷ್ಟು ಆಪ್ಷನ್ ಇದೆಯಲ್ಲ. ಸೊ ನಾವು ಈಗ ನಿಮಗೆ ನಾನು ತಪ್ಪಾದಂತಹ ಒಂದು ಆಯ್ಕೆ ಮಾಡಿ ನಿಮ್ಗೆ ಯಾವ ರೀತಿ ತೋರಿಸುತ್ತದೆ ಅಂತ ಎಲ್ಲ ಹೇಳ್ತೀನಿ. ಸೊ ನಾನು ಆಪ್ಷನ್ ಡಿ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ. ಓಕೆ, ಕ್ಲಿಕ್ ಮಾಡಿದ್ದೀನಿ. ಒಂದು ಸಲ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತೀನಿ. ಓಕೆ, ಶೋ ಹಿಂಟ್ ಅಂತ ಇದೆ. ಸೊ ಇಲ್ಲಿಂದ ನಾನು ಮತ್ತೆ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ. ಅಂತಂದರೆ ನಿಮಗೆ ತೋರಿಸ್ಲಿಕ್ಕೆ ಮಾತ್ರ ನಾನು ಸ್ವೈಪ್ ಮಾಡ್ತಾ ಇರೋದು. ನೀವು ಟಚ್ ಮಾಡಿದ್ರು ಕೂಡ ಅದು ಹೇಳುತ್ತೆ. ಬಟ್ ನಾನು ಟೋಟಲ್ ಬ್ಲೈಂಡ್ಗೆಲ್ಲ ಉಪಯೋಗ ಆಗಬೇಕಲ್ಲ. ಸೊ ಹಂಗಾಗಿ ನಾನು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಓಕೆ, ನಾನೇನು ಮಾಡಿದೆ, ಕೊಲ್ಯಾಪ್ಸ್ ಅಂತ ಬಂದಿತ್ತಲ್ಲ ಅಲ್ಲಿ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದರೆ ನಾನು ಯಾವ ಒಂದು ಆಪ್ಷನ್ ಟಿಕ್ ಮಾಡಿದ್ದೀನೋ ಅಂತಂದು ನಾನು ಡಿ ಆಪ್ಷನ್ ಟಿಕ್ ಮಾಡಿದ್ದೆ ಅಲ್ಲ. ಸೊ ಅದು ತಪ್ಪಾಗಿದೆ, ಅಂದರೆ ಕ್ವೈಟ್ ಅಂತ ಏನೋ ಸಮಥಿಂಗ್ ಹೇಳ್ತದೆ ಇಂಗ್ಲೀಷ್ನಲ್ಲಿ. ಸೊ ತಪ್ಪಾಗಿದೆ ಅಂತ ಅರ್ಥ ಅದು. ಓಕೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಆಪ್ಷನ್ನ ಟಿಕ್ ಮಾಡಿರ್ತೀವೋ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್ ಕೂಡ ಕೊಡುತ್ತೆ. ಅಂತಂದರೆ ನಾವೇನು ಟಿಕ್ ಮಾಡಿರ್ತೀವೋ ಅದು ಆಪ್ಷನ್ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೂಡ ಅದು ನಿಮಗೆ ಹೇಳುತ್ತೆ. ಓಕೆ, ವಿವರಣೆಯನ್ನು ಕೊಡುತ್ತೆ. ನಾನು ಮತ್ತೀಗ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ. ಕರೆಕ್ಟ್ ಆನ್ಸರ್ ಯಾವುದು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನನಗೆ ಗೊತ್ತು, ಬಟ್ ಈಗ ಸುಮ್ಮನೆ ವೀಡಿಯೋದಲ್ಲಿ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಣ. ಓಕೆ ಓಕೆ, ಇವೆಲ್ಲ ಡಿಸೇಬಲ್ ಆಗಿರುತ್ತೆ. ನಾನು ನಿಮಗೆ ಆಗಲೇ ಹೇಳಿದೆ. ಓಕೆ, ಓಕೆ, ಸರಿಯಾದ ಉತ್ತರ ಏನಾಗಿತ್ತು? ಆಪ್ಷನ್ ಎ ಆಗಿತ್ತು. ಸೊ ಅದೆಲ್ಲ ವಿವರಣೆಯನ್ನು ಕೂಡ ಹೇಳ್ತು. ಸರಿಯಾದ ಕರೆಕ್ಟ್ ಆನ್ಸರ್ ಅಂಥೇಳಿ ಹೇಳಿತು.
ಸೊ ಆದಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದು ವಿವರಣೆಯನ್ನು ಹೇಳಿತ್ತು. ಸೊ ಇದೇ ರೀತಿಯಾಗಿ ನೀವು ಕ್ವಿಝನ್ನು ಎಲ್ಲ ಅಟೆಂಡ್ ಮಾಡ್ಬೋದು. ಹಾಗೆ ಶೇರ್ ಕೂಡ ಮಾಡ್ಬೋದು. ಇದನ್ನು ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನಾವು. B, C, D, not collapsed, back, button, Okay. collapsed, show hint, button, ಓಕೆ, ಕೊಲಾಪ್ಸ್ ಶೋ ಹಿಂಟ್ ಆದಮೇಲೆ ನಿಮಗೆ back, button, ಬ್ಯಾಕ್ ಬಟನ್ ಅಂತೇಳಿ ಸಿಗುತ್ತೆ. ಇದು ಬ್ಯಾಕ್ ಬರೋದು ಅಷ್ಟೇ, ಇನ್ನೇನಿಲ್ಲ. next, button, ಓಕೆ, ನಾನು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಂದಿನ ಪ್ರಶ್ನೆ ಹೋಗುತ್ತೆ. ಸೊ ನಾನು ಒಂದು ಪ್ರಶ್ನೆಯನ್ನು ಸ್ಕಿಪ್ ಮಾಡ್ತೀನಿ. ನಿಮಗೆ ಸ್ಕಿಪ್ ಮಾಡಿದ ಪ್ರಶ್ನೆಗೆ ಮತ್ತೆ ವಾಪಸ್ ಬರೋದು ಹೇಗೆ ಅಂತ ನಿಮಗೆ ತೋರಿಸ್ಬೇಕು ನಾನು. ಸೊ ಹಂಗಾಗಿ back, button, next, button, ಓಕೆ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. next, button, ಓಕೆ back, button. ಸಂವಿಧಾನದ 4. ಓಕೆ, ನಾನೀಗ ಕ್ವಶನ್ ನಂಬರ್ 4ಗೆ ಬಂದೀನಿ. 3ನೇ ಕ್ವಶನ್ನ ಎಗರಿಸಿದ್ದೀನಿ ನಾನು ನಿಮಗೆ ತೋರಿಸ್ಲಿಕ್ಕೆ. ಓಕೆ, ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ನಿರ್ಮೂಲನೆಯ ಬಗ್ಗೆ ತಿಳಿಸುತ್ತದೆ? ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ಬಗ್ಗೆ ತಿಳಿಸುತ್ತದೆ ಅಂತ ಪ್ರಶ್ನೆ ಇದೆ. ಸೊ ನಾನೀಗ ಪ್ರಶ್ನೆಯನ್ನು ಅಥವಾ ಉತ್ತರಗಳನ್ನು ನೋಡೋದು ಬೇಡ. ಸೊ ಅದ್ರ ಬದಲಾಗಿ ನಾವೇನು ನೋಡೋಣಪ್ಪ ಅಂತಂದರೆ, ನಾವಿಲ್ಲಿ ಸ್ಕಿಪ್ ಮಾಡಿದಂತಹ ಪ್ರಶ್ನೆಗೆ ಮತ್ತೆ ಅಟೆಂಡ್ ಮಾಡೋದು ಹೇಗೆ. ಈಗ 10 ಕ್ವಶನ್ಗಳನ್ನ ಮುಗಿಸಿರ್ತೀರಿ. ಅದರಲ್ಲಿ ಆಮೇಲೆ ನೋಡೋಣ ಅಂತ ನೀವೇನು ಮಾಡಿರ್ತೀರಿ, ಒಂದು ಯಾವುದಾದ್ರೂ ಒಂದು ಕ್ವಶನ್ನ ಸ್ಕಿಪ್ ಮಾಡಿರ್ತೀರಿ. ನಾನೀಗ 3rd ಕ್ವಶನ್ನ ಸ್ಕಿಪ್ ಮಾಡಿದ್ದೀನಿ. ಆ ಕ್ವಶನ್ಗೆ ಹೋಗೋದು ಹೇಗೆ ಮತ್ತೆ ಅಂತ 4, ನೋಡ್ಕೊಂಡು. correct and incorrect, 4/10. Question 10, button, question 9, question 4/10, out of list. Incorrect and val, plural, equals 1 pound wrong, other pound wrong. ಸೊ ನೋಡಿ, ಇಲ್ಲಿ ನೀವು ಯಾವುದು ಎಷ್ಟು ತಪ್ಪಾಗಿದೆ ಏನು ಅಂತ ಎಲ್ಲ ನೋಡ್ಕೋಬಹುದು. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡಿ ನೀವೇ. 4/10, ಸೊ ನಾನೀಗ 10 ಕ್ವಶನ್ಗಳಲ್ಲಿ 4 ಕ್ವಶನ್ ಮುಗಿಸಿದ್ದೀನಿ ಅಂತ ಹೇಳ್ತಾ ಇದೆ. incorrect and val, plural, equals 1 pound wrong, other pound wrong. ಓಕೆ, ಒಂದು ಕ್ವಶನ್ ತಪ್ಪಾಗಿದೆ. 4/question 9, button, Okay. 9 of 10, ನಾನು ಹಿಂಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ಈಗ ಕ್ವಶನ್ 10, ಕ್ವಶನ್ 9 ಬಂತು. question 8, button, 8 of Question 10, 8 ಇದೆ. question 7, button, ಕ್ವಶನ್ 7 question ಇದೆ. 6, button, 6 of ಕ್ವಶನ್ 10, 6 ಇದೆ. question 5, button, 5 of 10, ಕ್ವಶನ್ 5 ಇದೆ. ನಾವಿನ್ನೂ ಇವನ್ನೆಲ್ಲ ಅಟೆಂಡ್ ಮಾಡಿಲ್ಲ. ಓಕೆ, question 4, button, 4 of 10, ಸೊ ಈಗ ನಾವು ಕ್ವಶನ್ 4ಗೆ ಬಂದಿದ್ದೀವಿ. ಓಕೆ, question 3 skipped, button, 3 of 10, ನೋಡಿರಿ, ಕ್ವಶನ್ 3 ಸ್ಕಿಪ್ ಅಂತೇಳಿ ಹೇಳ್ತಾ ಇದೆ. ಅಂದರೆ ನಾವು ಇದನ್ನು ಸ್ಕಿಪ್ ಮಾಡಿದ್ದೀವಿ. ಸೊ ಹಂಗಾಗಿ ಸ್ಕಿಪ್ಡ್ ಅಂತೇಳಿ ಹೇಳ್ತಾ ಇದೆ. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಏನು ಬರುತ್ತೆ ನೋಡೋಣ. question 3, button, 3 of ಓಕೆ, 10, ಈಗ ಏನಾಗುತ್ತಪ್ಪ ಅಂತಂದರೆ, ನಾವು ಯಾವ ಕ್ವಶನ್ ಸ್ಕಿಪ್ಡ್ ಅಂತೇಳಿ ಬಂತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಕ್ವಶನ್ಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ಅದೇ ಆಗಿದೆ, ನೋಡೋಣ ಇಲ್ಲಿ ಏನು ಬಂದಿದೆ ಅಂತ. share canvas, button, question A5, button, 3, ನೋಡಿ, 3rd ಕ್ವಶನ್ಗೆ ನಮ್ಮನ್ನು ಕರ್ಕೊಂಬಂದಿದೆ. ಅಂದರೆ ನಾವು 3rd ಕ್ವಶನ್ನ ಸ್ಕಿಪ್ ಮಾಡಿದ್ದೀವಿ. ಸೊ ಹಂಗಾಗಿ ನಮ್ಮನ್ನು 3rd ಕ್ವಶನ್ಗೆ ನಾವಲ್ಲಿ 3rd ಕ್ವಶನ್ ಸ್ಕಿಪ್ಡ್ ಆದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅದು ಬಂತು. ಓಕೆ, ಸರಿ. ಓಕೆ, ನೀವು ಈ ಒಂದು ಲಿಂಕನ್ನು, ಅಂದರೆ ಈ ಒಂದು ಕ್ವಿಜ್ನ ಲಿಂಕನ್ನು ಯಾರ ಜೊತೆಗಾದರೂ ನೀವು ಹಂಚ್ಕೋಬೇಕು. ನಿಮ್ಮ ಫ್ರೆಂಡ್ ಆಗಲಿ ಅಥವಾ ಯಾರಾದರೂ ಆಗಲಿ, ಅವರೊಂದಿಗೆ ಹಂಚ್ಕೊಳ್ಳೋದು ಹೇಗೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಓಕೆ, share canvas, button, ಓಕೆ, Google Gemini, web view, ನೋಡಿ, ಇಲ್ಲಿ ಗೂಗಲ್ ಜೆಮಿನೈ ವೆಬ್ ವ್ಯೂ ಅಂತೇಳಿ ಹೇಳ್ತಾ ಇದೆ. ಓಕೆ, ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದರೆ share canvas, button, ಶೇರ್ ಕನ್ವರ್ಸ್ ಅಂತೇಳಿ ಬರ್ತಾ ಇದೆ. ಸೊ ಅದು ಟಾಕ್ ಬ್ಯಾಕ್ ಏನು ಹೇಳುತ್ತೆ ಕೇಳಿಸ್ಕೊಳ್ಳಿ. share canvas, button, ಶೇರ್ ಕನ್ವರ್ಸ್ ಅಂತೇಳಿ ಹೇಳ್ತಾ ಇದೆ, ಅನೌನ್ಸ್ಮೆಂಟ್ ಮಾಡ್ತಾ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಶೇರ್ ಮಾಡಲಿಕ್ಕೆ ಆಪ್ಷನ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿದರೆ ನಾನು share, button, ಇಲ್ಲಿ ಮತ್ತೆ ನಿಮಗೆ ಶೇರ್ ಬಟನ್ ಅಂತೇಳಿ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. share, button, share canvas, button, ಓಕೆ, ಓಕೆ, public link, ಭಾರತ ಸಂವಿಧಾನದ ಬಗ್ಗೆ 10 ಪ್ರಶ್ನೆಗಳ ಕ್ವಿಜನ್ನು ನೀಡು, window share, share, ನೋಡಿ, ಇಲ್ಲಿ ಪಬ್ಲಿಕ್ ಲಿಂಕ್ ಬಂದಿದೆ. ಅಂದರೆ ನೀವು ಇದನ್ನು ಯಾರಿಗಾದರೂ ಶೇರ್ ಮಾಡ್ಬೋದು. ಇದು ಪಬ್ಲಿಕ್ ಲಿಂಕ್ ಆಗಿರುತ್ತೆ. ಓಕೆ, ಹಾಗೆ ನೀವು ಏನು ಪ್ರಾಮಿಟ್ ಕೊಟ್ಟಿರ್ತೀರೋ ಅದನ್ನು ಕೂಡ ಇಲ್ಲಿ ಹೇಳ್ತಾ ಇದೆ. ಸೊ ಅದೇ ಒಂದು ಲಿಂಕ್ ಜೊತೆಗೆ ಅದು ಕೂಡ ಹೋಗಿರುತ್ತೆ. https://gemini.google.com/share/d3f5d474,804e, ಸೊ ಇದು ಕ್ವಿಜ್ ಲಿಂಕ್. copy, button, ಇದನ್ನು ಕಾಪಿ ಮಾಡ್ಕೋಬೋದು. ಹಾಗೆ ಇಲ್ಲಿ ಅನೇಕ ಆ್ಯಪ್ಸ್ಗಳು ಬಂದಿದ್ದಾವೆ. messages, ಮೆಸೇಜಸ್, Share chat. ಶೇರ್ ಚಾಟ್, ನಾನು ಯಾವ ಅಪ್ಲಿಕೇಶನ್ ಇಟ್ಟಿದ್ದೀನೋ ಅವೆಲ್ಲವೂ ಇಲ್ಲಿ ಶೇರ್ ಆಪ್ಷನ್ನಲ್ಲಿ ಬಂದಿದೆ. ಸೊ ನೀವು ಇಲ್ಲಿಂದ ಆ ಲಿಂಕನ್ನು ವಾಟ್ಸಪ್ನಾಗಲಿ ಅಥವಾ ಮೆಸೇಜಸ್ ಮೂಲಕ ನೀವು ಶೇರ್ ಮಾಡ್ಬೋದು. ವಾಟ್ಸಪ್ ಆಗಲಿ ಅಥವಾ ಮೆಸೇಜಸ್ ಮೂಲಕ ಆಗಲಿ, ಟೆಲಿಗ್ರಾಮ್ ಮೂಲಕವಾಗಲಿ ಶೇರ್ ಮಾಡ್ಕೋಬೋದು. ಓಕೆ, ಇದು ಪಬ್ಲಿಕ್ ಲಿಂಕ್ ಆಗಿರುತ್ತೆ. ಓಕೆ, ಬ್ಯಾಕ್ ಬರ್ತೀನಿ ನಾನು ನಿಮಗೆ, ಇನ್ನೂ ತೋರಿಸೋದೇ ಇದರಲ್ಲಿ. Chrome, ಓಕೆ, E7, D8, collapsed, back, button, next, button, ಸರಿ, ನಾನೀಗ ಡೈರೆಕ್ಟ್ಲಿ 10ನೇ ಕ್ವಶನ್ಗೆ ಹೋಗ್ತೀನಿ. ಒಂದು ನಿಮಿಷ. A5, Okay. 3, corrected, incorrect, 3/10, question 9, question 8, question 9, question 10, question 10, Okay. button, 10 of 10, ಈಗ ಅಕಸ್ಮಾತಾಗಿ ನೀವು ಕ್ವಶನ್ಗಳನ್ನ ಎಗರಿಸ್ಕೊಂಡು ಕೂಡ ಹೋಗ್ಬೋದು. ಅಂತಂದರೆ ಕ್ವಶನ್ 1, ಕ್ವಶನ್ 2, ಕ್ವಶನ್ 3 ಅಂತ ಹೇಳ್ತಾ ಇದೆಯಲ್ಲ. ಸೊ ಇದ್ರ ಮೇಲೆ ನಿಮ್ಗೆ ಯಾವ ಕ್ವಶನ್ ಬೇಕೋ ಆ ಕ್ವಶನ್ಗೆ ಎಗರಿಸ್ಕೊಂಡು ಹೋಗ್ಬೋದು ನೀವು ಆರಾಮಾಗಿ. ಓಕೆ, ನಾನೀಗ 10 ಕ್ವಶನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ 10th ಕ್ವಶನ್ಗೆ ಬಂದಿದೆ ಅದು. corrected, val, plural, 10, ಓಕೆ, ಕ್ವಶನ್ ನಂಬರ್ 10 ಬಂದಿದೆ. ಸಂವಿಧಾನದ 360ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ಸಂವಿಧಾನದ 10, ಸಂವಿಧಾನದ 360ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? 356ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾ ಇದೆ. ಸೊ ನಾವೀಗ ಆನ್ಸರ್ ಕೊಡೋದೇನು ಬೇಡ, ನಾನು ನಿಮಗೆ ಇನ್ನೊಂದು ತೋರಿಸ್ಬೇಕು. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. A, Rafi, C, Rafi, collapsed, back, button, ಓಕೆ, ಬ್ಯಾಕ್ ಇದೆ.
ಕೊಲಾಪ್ಸ್ಡ್ ಆದಮೇಲೆ ಬ್ಯಾಕ್ ಇದೆ. ಸೊ ಅದೇ ರೀತಿ ನಾನು ನಿಮಗೆ ಆಗಲೇ ತೋರಿಸಿದೆ. Done. Button. ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕ್ವಿಝ್ ಕಂಪ್ಲೀಟ್ ಆಗುತ್ತೆ. Page. ಓಕೆ, Detected. Text. You did it. Quiz complete. Score. Accuracy. 1/10. 10%. Incorrect. 1. Skipped. 8. Strengths and growth. Areas. Get A. Summary of your key strengths and discover areas where you can focus your studies. Keep learning. Flashcards. Create a complete set of flashcards from all your quiz material. Good for review. ಓಕೆ, ಇದಿಷ್ಟು ಹೇಳುತ್ತೆ. ಸೊ ನೀವು ಇಲ್ಲಿ ನಿಮ್ಮ ರಿಸಲ್ಟ್ ಸಂಪೂರ್ಣವಾಗೆಲ್ಲ ನಿಮಗೆ ಹೇಳುತ್ತೆ. ಅದು ಎಷ್ಟು ಕ್ವಶನ್ ನೀವು ಉತ್ತರವನ್ನು ಕೊಟ್ಟಿದ್ದೀರಿ, ಎಷ್ಟು ಸ್ಕಿಪ್ ಮಾಡಿದ್ದೀರಿ, ಎಷ್ಟು ಪರ್ಸೆಂಟ್ ಬಂತು, ಎಷ್ಟು ಮಾರ್ಕ್ಸ್ ಬಂದಿದೆ ಎಲ್ಲವನ್ನು ಹೇಳುತ್ತದು. You did it. Share canvas. Button. Out of ಶೇರ್ pager. ಕಾನ್ವಾಸ್, ಸೊ ಸೇಮ್ ಅದೇ ರೀತಿ. You did it. Quiz complete. In pager. ಓಕೆ, ಯು ಡಿಡ್ ಇಟ್, ಕ್ವಿಝ್ ಕಂಪ್ಲೀಟೆಡ್ ಅಂತ ಹೇಳ್ತಾ ಇದೆ. ಕ್ವಿಝ್ನ ಮುಗಿಸಿದ್ದೀರಾ ಅಂತ. Score. ಸ್ಕೋರ್ 1. 1 ಅಂದರೆ ನಾನು ಒಂದು ಕ್ವಶನ್ಗೆ ಮಾತ್ರ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ. Slash. ಸ್ಲ್ಯಾಶ್ 10. 10 ಅಂದರೆ 10 ಕ್ವಶನ್ಗಳಲ್ಲಿ ಒಂದಕ್ಕೆ ಮಾತ್ರ ನಾನು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ ಅಂತ ಅರ್ಥ. Incorrect. 1. ಇನ್ಕರೆಕ್ಟ್ ಒಂದು ಕ್ವಶನ್ನ ನಾವು ರಾಂಗ್ ಮಾಡಿದ್ದೀವಿ. Skipped. 8. ಸ್ಕಿಪ್ 8 ಕ್ವಶನ್ಗಳನ್ನ ನಾವು ಸ್ಕಿಪ್ ಮಾಡಿದ್ದೀವಿ. Accuracy. ಅಕ್ಯುರೇಸಿ 10%. 10%, 10% ಮಾತ್ರ ನಾವು ಆಗಿದೆ. Generated summary icon. Image. ಜನರೇಟೆಡ್ ಸಮ್ಮರಿ ಐಕಾನ್ ಅಂತ ಹೇಳ್ತಾ ಇದೆ. Strengths and growth areas. ಓಕೆ, ಸ್ಟ್ರೆಂತ್ ಆ್ಯಂಡ್ ಗ್ರೋತ್ ಏರಿಯಾಸ್. Get a summary of your key strengths and discover areas where you can focus your studies. ಓಕೆ Analyze my performance. Button. ಓಕೆ, ಇಲ್ಲಿ ಅನಲೈಸ್ ಮೈ ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಏನು ಬರುತ್ತೆ ನೋಡೋಣ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಯಾವುದಾದ್ರ ಮೇಲೆ ಹೆಚ್ಚು ಗಮನ ಕೊಡಬೇಕು ಅಂತ ನಿಮಗೆ ಹೇಳುತ್ತೆ. ಅಂದರೆ ನೀವು ಯಾವ ಕ್ವಶನ್ಗಳ ಮೇಲೆ ಯಾವ ಕ್ವಶನ್ಗಳನ್ನ ರಾಂಗ್ ಮಾಡಿರ್ತಿರಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಯಾವುದರಲ್ಲಿ ಹೆಚ್ಚು ಗಮನ ಕೊಡಬೇಕು, ಗಮನ ಹರಿಸ್ಬೇಕಂತೆಲ್ಲ ಹೇಳುತ್ತೆ. ಅದನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಓಕೆ, Keep learning. ಕೀಪ್ ಲರ್ನಿಂಗ್. Flashcard icon. Image. ಫ್ಲ್ಯಾಶ್ ಕಾರ್ಡ್ ಅಂತಿದೆ. Flashcards. ಓಕೆ Create a complete set of flashcards from all your quiz material. Good for quick review and mastering key concepts. ಓಕೆ, Study guide icon. Image. ಸ್ಟಡಿ ಗೈಡ್. Study guide. ಓಕೆ, Generate a comprehensive study guide based on the materials you are studying. Good for in-depth review quiz. Button. Generate a comprehensive study guide based on the review quiz. Button. ಸೊ ಇಲ್ಲಿಂದ ನೀವು ಕ್ವಿಜ್ನ ಮತ್ತೆ ರಿವ್ಯೂ ಮಾಡ್ಕೋಬೋದು. More questions. Button. ಮೋರ್ ಕ್ವಶನ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಕ್ವಶನ್ಸ್ಗಳನ್ನು ಇನ್ನೂ ಜಾಸ್ತಿ No next default. ಮಾಡ್ಕೋಬೋದು. ಸೊ Review quiz. Button. More questions. ಮೋರ್ ಕ್ವಶನ್ಸ್ ಮೇಲೆ More ಕ್ಲಿಕ್ add ಮಾಡೋಣ. questions. Button. No next default. Cancel. Add questions. Button. Cancel. Not ticked. In group. Option 3 of ticked. In group. Not ticked. In group. Option 1 of difficulty. Not ticked. In group. Option 4 of 4. Difficulty. ಓಕೆ, Gemini. ನಿಮಿಷ. ಓಕೆ, ನಿಮ್ಗೆ ಅಷ್ಟು ಆಪ್ಷನ್ಗಳನ್ನು ನೀವು ಮೋರ್ ಕ್ವಶನ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡಿ. ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಆದರೂ ಮಾಡಿ ತಿಳಿಸ್ತೀನಿ. ಓಕೆ, ಸರಿ. ಈಗ ನೀವು ಕ್ವಿಜ್ಗಳನ್ನೆಲ್ಲ ಅಟೆಂಡ್ ಆಗಿರ್ತೀರಿ. ಸೊ ಆ ಲಿಂಕೆಲ್ಲ ಎಲ್ಲಿ ಸೇವ್ ಆಗಿರುತ್ತೆ ಅಂತಂದರೆ ಅದೊಂದು ನೀವು ಅಟೆಂಡ್ ಆದಂತಹ ಕ್ವಿಜ್ಗಳೆಲ್ಲ ಎಲ್ಲಿ ಸೇವ್ ಆಗಿರುತ್ತೆ, ನಾವು ಮತ್ತೆ ಯಾವಾಗಾದರೂ ಅಟೆಂಡ್ ಆಗಬೇಕು ಅಂತಂದರೆ. ಸೊ ಅದನ್ನು ಕೂಡ ತಿಳ್ಕೊಂಬರೋಣ ಈಗ. ಓಕೆ, New chat. Button. Open sidebar. Open microphone. Button. Open Gemini Live. Open sidebar. New chat. Listen. ನಿಮಿಷ ಬ್ಯಾಕ್ ಬರೋಣ. ಓಕೆ Page. Gemini. Open site. Signed in as Naranjan S. Naranjan60 at gmail.com. ಓಕೆ, One account. ನಾನು ಇಲ್ಲಿ ನನ್ನ ಅಕೌಂಟ್ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ಹೇಳ್ತಾ ಇದೆಯಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನನ್ನ ಇಮೇಲ್ ಐ ಡಿ ಹೇಳುತ್ತದಲ್ಲ, ಸೊ ಅಲ್ಲೇ ಕ್ಲಿಕ್ ಮಾಡ್ತೀನಿ ನಾನು. Gemini on left. Signed in as your account and settings. Signed in as your answer. Okay. Change profile picture. ಚೇಂಜ್ ಪ್ರೊಫೈಲ್ ಪಿಕ್ಚರ್. Hi, Naranjan. ಹಾಯ್ ನಿರಂಜನ್. Manage your Google account. Button. ಮ್ಯಾನೇಜರ್ ಗೂಗಲ್ ಅಕೌಂಟ್. Switch account. Switch Accept account. More from Gemini. ಮೋರ್ ಫ್ರಮ್ Manage ಜೆಮಿನಿ. subscription. Pro. ಮ್ಯಾನೇಜ್ Upgrade to Google ಸಬ್ಸ್ಕ್ರಿಪ್ಷನ್. AI Ultra. ಓಕೆ, Gemini apps activity. ಜೆಮಿನಿ ಆ್ಯಪ್ಸ್ ಆ್ಯಕ್ಟಿವಿಟಿ. Personal context. ಪರ್ಸನಲ್ ಕಾಂಟ್ಯಾಕ್ಟ್ಸ್. Connected apps. ಕನೆಕ್ಟೆಡ್ ಆ್ಯಪ್ಸ್. Scheduled actions. ಸ್ಕೆಡ್ಯೂಲ್ಡ್ Gem ಆಕ್ಟರ್ಸ್. Manager. ಆಕ್ಸೆಸ್. ಜೆಮಿನಿ ಮ್ಯಾನೇಜರ್. Notebook. Gem Manager. Notebook. ನೋಟ್ಬುಕ್. ಸೊ ಇಷ್ಟಿದೆ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತು ಎಲ್ಲ, ನಾನು Gem ತೋರ್ಸಕ್ಕೆ Manager. ಹೋಗಲ್ಲ ಅದನ್ನು. Connect personal Gemini upgrades. Manage more from Switch account. Manage it. Hi. Change profile. Signed in as your close. Button. Notebook. ನಿಮಿಷ. Gemini. Open sidebar. Button. ಓಕೆ, Search for chat. New chat. New temporary chat. My stuff. 1 of gems. 2 of 20. Chats. 3 of 24. Chats. 3 of 24. ನೀವು ನಿಮ್ಗೆ 2 ಮೆಥಡ್ಗಳಿರುತ್ತೆ ನಿಮಗೆ. ಅಂತಂದರೆ ನಿಮಗೆ ಅಲ್ಲಿ ನಾನು ನಿಮಗೆ ಇದ್ರ ತೋರಿಸ್ತಲ್ಲ ಪ್ರೊಫೈಲ್ನ ಒಳಗಡೆ ಹೋಗಿ. ಸೊ ಅದರ ಒಳಗಡೆ ಕೂಡ ನಿಮಗೆ ಲಿಂಕ್ ಅಂತೇಳಿ ಸಿಗುತ್ತೆ, ಬಟ್ ಅದು ಈಗ ಸಿಗ್ತಿಲ್ಲ. ಬಟ್ ಕನ್ನಡಕ್ಕೆ ಕನ್ವರ್ಟ್ ಆದಾಗ ನಿಮಗೆ ಸಿಗುತ್ತೆ. Page. Gemini. Okay. Open sidebar. Page. Gemini. Open sidebar. Button. ಇಲ್ಲಿ ಸೈಡ್ ಬಾರ್ನಲ್ಲಿ ಕೂಡ ನೀವು ಅದನ್ನು ಹಿಸ್ಟ್ರಿಯನ್ನು ಎಲ್ಲ ಸೇವ್ ಆಗಿರುತ್ತಲ್ಲ, ಸೊ ಅದರ ಒಳಗಡೆ ಹೋಗಿ ನೀವು ನೋಡ್ಕೋಬೋದು ಅದನ್ನು. ಹಾಗೆ ನೀವು ಪ್ರೊಫೈಲ್ನಲ್ಲಿ ಕೂಡ ಹೋದರೆ ನಿಮಗೆ ಸಿಗುತ್ತೆ. ಫಸ್ಟ್ನೇ ಆಪ್ಷನೇ ಇರುತ್ತೆ ಅದು, ಬಟ್ ಈಗ ನನಗೆ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅದು. ಓಕೆ, ನೀವು ಅದನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಫಸ್ಟ್ನೇ ಆಪ್ಷನ್ ಇರುತ್ತೆ. ಓಕೆ, ಇದಿಷ್ಟು ಜೆಮಿನಿಗೆ ಸಂಬಂಧಪಟ್ಟಿದ್ದು. ಸೊ ಪ್ರಶ್ನೆಗಳನ್ನು ಅಂದರೆ ಕ್ವಿಝನ್ನು ಕ್ರಿಯೇಟ್ ಮಾಡೋದ್ರ ಬಗ್ಗೆ. ಸೊ ಬ್ಯಾಕ್ What do you ಬನ್ನಿ. like? Home screen page 2 of 2. ಓಕೆ, ಈಗ 2ನೇ ಟಾಪಿಕ್ಗೆ ಬಂದುಬಿಡೋಣ ಬೇಗ. 2ನೇ ಟಾಪಿಕ್ ಏನಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಇಂಗ್ಲೀಷ್ ವಿಡಿಯೋ ಇರುತ್ತೆ, ಅಥವಾ ಹಿಂದಿ ವಿಡಿಯೋ ಇರುತ್ತೆ, ತಮಿಳ್ ವಿಡಿಯೋ ಇರುತ್ತೆ, ತೆಲುಗು ವಿಡಿಯೋ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಇಂಪಾರ್ಟೆಂಟ್ ಏನೋ ಮಾಹಿತಿ ಇರುತ್ತೆ ಅದರಲ್ಲಿ.
ಸೊ ಅದ್ರ ಬಗ್ಗೆ ನಿಮಗೆ ಸಮ್ಮರಿ ಬೇಕು, ಅಂದರೆ ಅದರೊಳಗಡೆ ಏನಿದೆ ಅಂತ ನಿಮ್ಗೆ ಅರ್ಥ ಆಗ್ತಿರಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಜೆಮಿನೈಗೆ ಅದನ್ನು ಶೇರ್ ಮಾಡಿ ಅದರ ಬಗ್ಗೆ ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಓಕೆ ನೋಡೋಣ ಅದನ್ನು ಯಾವ ರೀತಿ WhatsApp, ಅಂತೇಳಿ. 12:35 notifications. YouTube. ಓಕೆ, ನಾನು ಯೂಟ್ಯೂಬ್ಗೆ ಹೋಗ್ತೀನಿ. ಸೊ ಇದು ಬಂದುಬಿಟ್ಟು ಯೂಟ್ಯೂಬ್ ಟಾಪಿಕಲ್ಲಿ ಬರುತ್ತೆ, ಬಟ್ ನಾನು ಇದನ್ನು ಜೆಮಿನೈ ಟಾಪಿಕಲ್ಲೇ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇದು ಕೂಡ ಜೆಮಿನೈಗೆ ಶೇರ್ ಆಗುತ್ತಲ್ಲ, ಸೊ ಹಂಗಾಗಿ. ಓಕೆ YouTube. Subscriptions. ಓಕೆ, ಸಬ್ಸ್ಕ್ರಿಪ್ಷನ್ ಒಳಗಡೆ ಹೋಗೋಣ. YouTube. ಸೊ ಇಲ್ಲಿ ನನ್ನದಾದಂಥ ಒಂದು ವೀಡಿಯೋನ ನಾನು ತೆಗೆದುಕೊಂಡಿದ್ದೀನಿ. New text-to-speech for Android users. Kannada, Hindi, English, Telugu and more. -8 minutes, 24 seconds. Go to channel Esteranjan Kannada Okay. Technology. Esteranjan Kannada Technology -160 views -7 days ago. Play video. ಓಕೆ, Button. ನಾನು List. ಟೆಕ್ಸ್ಟ್ 4 ಟು items. ಸ್ಪೀಚ್ ಬಗ್ಗೆ ನಮ್ಮ ಚಾನಲಲ್ಲಿ ವೀಡಿಯೋನ ಮಾಡಿದ್ದೀವಿ. ಸೊ ಹೊಸ ಟೆಕ್ಸ್ಟ್ ಟು ಸ್ಪೀಚ್ ಬಂದಿದೆ ಅಂತೇಳಿ. ಓಕೆ, ಅದೇ ಒಂದು ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಅದನ್ನು ಕ್ಲಿಕ್ ಮಾಡ್ತೀನಿ. At US Double tap. Adapters, everyone Sponsor. is at work Hub. creating Double and tap to show building your controls. Double tap to custom-built show- parts. sponsor. From design to Enter full screen. quality control, Double we tap to show do our skip ad. best. ಓಕೆ Double tap captions. Button. Double tap to ಅಂತ ಹೇಳ್ಬಿಟ್ಟು ಓಕೆ, ನಾನೀಗ ವೀಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಅದು ಆ್ಯಡ್ಸ್ ಬಂದಿತ್ತು, ಸೊ ಆ್ಯಡ್ನ ಸ್ಕಿಪ್ ಮಾಡಿದೆ ನಾನು. selected. Okay. Like this video along with 17 other people. Radio Okay. button. 2 of 9. Enlist. ಇಲ್ಲಿ 9 items. Selected. ಲೈಕ್ ಇದೆ, Not selected. Dislike this video. ಡಿಸ್ಲೈಕ್ ಇದೆ. Share. ಸೊ ಇದಾದಮೇಲೆ Button. 3 of 9. ಶೇರ್ ಬಟನ್ ಇದೆ. ಸೊ ಶೇರ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿ ಮಾಡ್ಕೋಬೇಕು. ಸೊ ಇನ್ನೂ ಒಂದು ನಿಮಗೆ ಕೆಲವು ವೀಡಿಯೋಗಳಿಗೆ ಆಸ್ಕ್ ಬಟನ್ ಅಂತೇಳಿ ಬಂದಿದೆ. ಆಸ್ಕ್ ಬಟನ್ ಕೂಡ ಬಂದಿದೆ. ಶೇರ್ ಆದಮೇಲೆ ಅದು ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಇರುತ್ತೆ, ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಯಾಕಂತಂದರೆ ನನಗಿನ್ನೂ ಅಪ್ಡೇಟ್ ಬಂದಿಲ್ಲ. ಅದು ಅಂದರೆ ಕೆಲವು ಚಾನಲ್ಗಳಿಗೆ ಕೊಟ್ಟಿದ್ದಾರೆ, ಕೆಲವೊಂದು ಚಾನಲ್ಗಳಿಗೆ ಇನ್ನೂ ಬಂದಿಲ್ಲ ಆ ಒಂದು ಆಪ್ಷನ್ನು. ಸೊ ಅಲ್ಲಿ ಆಸ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೇಳ್ಬೋದು ಜೆಮಿನೈನ, ಅಥವಾ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಜೆಮಿನೈ ಒಳಗಡೆ ಹೋಗಬೇಕಾಗುತ್ತೆ ನಾವು. Button. Copy link. Telegram. Button. Gmail. Messages. ಓಕೆ, ನಿಮಿಷ. Messages. Bluetooth. Messages. Google Keep. More. Button. Quick share. Button. ಓಕೆ, ಮೋರ್ Copy ಮೇಲೆ to ಕ್ಲಿಕ್ clipboard. ಮಾಡಿದ್ದೀನಿ. YouTube. Not selected. Share. ನಿಮಿಷ. Bottom sheet. Telegram. Gmail. Messages. Button. Meet activity. Messages. Google Keep. Your groups. Button. More. Button. Share chat. Out of ನಿಮಿಷ, more. ಜೆಮಿನೈ ಹುಡುಕ್ತಾ ಇದ್ದೀನಿ. Apps. WhatsApp. Share chat. Message. Share chat. WhatsApp. Gemini. Column ನೋಡಿ, 4. ಈ ಜೆಮಿನೈಗೆ ನಾನು ಶೇರ್ ತಗೊಳ್ತೀನಿ ಈಗ. ಓಕೆ https://outlook.com. ಓಕೆ Kannada Bharata NEC Kannada. Veshiftyada. Page. Gemini. Window Gemini. ಓಕೆ, Keyboard hidden. ಅದೀಗ ಲಿಂಕ್ ಒಂದು ಆಸ್ಕ್, ಅಂದರೆ ನಾವು ಬರೀಲಿಕ್ಕೆ ಒಂದು ಆಸ್ಕ್ ಕ್ವಶನ್ ಇರುತ್ತಲ್ಲ, Page. Gemini. ಆ ಒಂದು ಸೆಕ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಆ ಲಿಂಕ್ನ ನೀವು ಜೆಮಿನೈಗೆ ಸೆಂಡ್ ಮಾಡಬೇಕು. Open site. Signed in. Tiger Engine. Banana Cricket. Sparkles. Boost Light. Movie Camp Page. Add attached. Open tools. Button. ಸೊ ಓಪನ್ ಟೂಲ್ಸ್ ಇದೆ, Fast. Button. ಫಾಸ್ಟ್ Send. ಇದೆ. Button. ಓಕೆ, ಸೆಂಡ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಜೆಮಿನೈಗೆ ಶೇರ್ ಆಗುತ್ತೆ. ನಾನು ಸೆಂಡ್ ಬಟನ್ನ ಕ್ಲಿಕ್ ಮಾಡ್ತೀನಿ. Stop generating response. Button. ಓಕೆ, ನೋಡೋಣ. ಸೊ ಆ ವಿಡಿಯೋ ಕನ್ನಡದಲ್ಲಿ ಇತ್ತು, ಸೊ ನೋಡೋಣ ಏನು ಬರುತ್ತೆ ಇಲ್ಲಿ. ಈ ವಿಡಿಯೋದಲ್ಲಿ Android ಬಳಕೆದಾರರಿಗಾಗಿ ಹೊಸದಾಗಿ. ಓಕೆ, YouTube. ಈಗ ಸಂಪೂರ್ಣವಾಗಿ ಅದು ಬಂದಿದೆ. ಸೊ ನಾನು ಹೀಗೆ ನೀವು ಸ್ವೈಪ್ ಮಾಡ್ತಾ ಬಂದರೆ, ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಬಂದರೆ ನಿಮಗೆ ಅದು ಸಿಗುತ್ತೆ. ಬಟ್ ನಾನು ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಟಚ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ Android ಬಳಕೆದಾರರಿಗಾಗಿ ಹೊಸದಾಗಿ ಬಿಡುಗಡೆಯಾಗಿರುವ Generator ಎಂಬ ಟೆಕ್ಸ್ಟ್ ಟು ಸ್ಪೀಚ್ TTS ಅಪ್ಲಿಕೇಶನ್ ಬಗ್ಗೆ ವಿವರಿಸಲಾಗಿದೆ. ಈ ಹಿಂದೆ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ಗಳಲ್ಲಿ ಲಭ್ಯವಿದ್ದ ಈ ಸೇವೆಯನ್ನು ಈಗ ಮೊಬೈಲ್ನಲ್ಲಿ ಪರಿಚಯಿಸಲಾಗಿದೆ. 0103. ಈ ವಿಡಿಯೋದ ಪ್ರಮುಖ ಮುಖ್ಯಾಂಶಗಳು ಇಲ್ಲಿವೆ. ಲಭ್ಯವಿರುವ ಭಾಷೆಗಳು: ಈ ಅಪ್ಲಿಕೇಶನ್ ಕನ್ನಡ, ಹಿಂದಿ, ಇಂಗ್ಲಿಷ್, ತೆಲುಗು, ಗುಜರಾತಿ, ಮಲಯಾಳಂ, ಮರಾಠಿ, ನೇಪಾಳಿ, ಪಂಜಾಬಿ ಮತ್ತು ತಮಿಳು ಸೇರಿದಂತೆ ಹಲವಾರು ಭಾರತೀಯ ಭಾಷೆಗಳನ್ನು ಬೆಂಬಲಿಸುತ್ತದೆ. 0331. ಬಳಸುವ ಆಪ್ ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಬೇಕಾದ ಭಾಷೆಯ ವಾಯ್ಸ್ ಫೈಲ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಉದಾಹರಣೆಗೆ ಮರಾಠಿ ಧ್ವನಿಯು ಸುಮಾರು 70.8 MB ಗಾತ್ರದಲ್ಲಿದೆ. 0423. 0245. 0715. New text to speech. ಓಕೆ, Listen. Button. ನಿಮಗೆ ಇದಿಷ್ಟು ಸಮ್ಮರಿಯನ್ನು ಕೊಟ್ಟಿರುತ್ತೆ. ಅದು ನೀವು ಬೇಕಾದರೆ ವಿಡಿಯೋ ಸಂಬಂಧಪಟ್ಟಂತೆ ಕೇಳ್ಬೋದು ಏನಾದರೂ. ಓಕೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಆ ವಿಡಿಯೋ ಬಗ್ಗೆ ಕೇಳ್ಬೋದು. ಈ ವಿಡಿಯೋದಲ್ಲಿ Android. ಓಕೆ, Listen. Button. ನೀವು ಮೈಕ್ರೋಫೋನ್ ಆನ್ ಮಾಡಿಕೊಂಡು ಅಥವಾ ಆಸ್ಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿಂದ ಅಂದರೆ ಕ್ವಶನ್ ಕೇಳ್ತಿರಲ್ಲ, ಸೊ ಆ ಬಟನಿಂದ. ಈ ವಿಡಿಯೋದಲ್ಲಿ new text to speech. YouTube video disclaimer. Redo out. Copy. Button. ಸೊ ಕಾಪಿ More ಇದೆ. options. ಸೊ Gemini. Ask Gemini. Add attachment. Ask Gemini. Edit box. ಸೊ ಆಸ್ಕ್ ಜೆಮಿನೈ ಬಟನ್ನ ಕ್ಲಿಕ್ ಮಾಡಿ ಟೈಪ್ ಮಾಡಿ ಕೇಳ್ಬೋದು, ಅಥವಾ ಮೈಕ್ರೋಫೋನ್ ಆನ್ ಮಾಡ್ಕೊಂಡಾದರೂ. Add attached. Open tool. Fast. Button. Microphone. Open Gemini Live. Button. ಮೈಕ್ರೋಫೋನ್ ಆನ್ ಮಾಡ್ಕೊಂಡು ಅಥವಾ ಲೈವ್ ಮೂಲಕ ನೀವು ಕೇಳ್ಬೋದಾಗಿರುತ್ತೆ. ಸೊ ಇದಿಷ್ಟು ಏನಾದರೂ ಸಮ್ಮರಿ ವಿಡಿಯೋ ಬಗ್ಗೆ ಏನಾದರೂ ನೀವು ಡೌಟ್ಸ್ಗಳನ್ನು ಕೇಳ್ಬೋದು. ಸೊ ನಾನು ನಿಮಗೆ ಇದಿಷ್ಟು ಆಪ್ಷನ್ನ ತೋರಿಸ್ಬೇಕಿತ್ತು. ಓಕೆ, Open ಸೊ sidebar. ಇದೇ ಒಂದು Button. ಆಪ್ಷನ್ Page ನಿಮಗೆ 1. ಯೂಟ್ಯೂಬ್ನ ಆಸ್ಕ್ ಬಟನ್ ಅಂತ ಹೇಳಿದೆಲ್ಲ, ನಿಮಗೆ ಶೇರ್ ಪಕ್ಕದಲ್ಲಿ ಇರುತ್ತೆ ಅಂತೇಳಿ, ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡಲ್ಲಿ ಇರುತ್ತಂತ. ಸೊ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಅನೇಕ ಆಪ್ಷನ್ಗಳು ಬರುತ್ತೆ. ಅಂದರೆ ಆಸ್ಕ್ ಸಮ್ಮರಿ ಅಂತ ಬರುತ್ತೆ, ಆಮೇಲೆ ಇನ್ನೂ ಅನೇಕ ಆಪ್ಷನ್ಗಳು ಇರುತ್ತೆ. ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡಿ. ನನಗೆ ಅಪ್ಡೇಟ್ ಬಂದರೆ ಸೊ ಅದನ್ನು ತೋರಿಸ್ತೀನಿ. ಬಟ್
ಅದು ಕೂಡ ಜೆಮಿನೈ ಪಾರ್ಟಲ್ಲೇ ಬರುತ್ತೆ. ಸೊ ಹಂಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೋಡೋಣ. ಓಕೆ YouTube. ಸರಿ, ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ಕೊಡಬೇಕು. ಏನಪ್ಪ ಅಂತಂದರೆ, ನಿಮಗೆ ಕ್ವಿಝ್ ಬಗ್ಗೆ ನಾನು ಫಸ್ಟಿಗೆ ತೋರಿಸಿದೆಲ್ಲ, ಸೊ ಅದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ಆ್ಯಡ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಿಝನ್ನು ರಚಿಸು ಅಂತಂದರೂ ಕೂಡ ಅದು ಅದಕ್ಕೆ ಸಂಬಂಧಪಟ್ಟಂತೆ ಕ್ವಿಝ್ಗಳನ್ನು ರಚಿಸುತ್ತೆ. ಸೊ ಅದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನಾನು ಕ್ವಿಝ್ನ ರಚಿಸೋದು ಹೇಗೆ ಅಂತ ನಿಮಗೆ ತೋರಿಸಿದ್ದೀನಿ. ಅದಕ್ಕೆ ನೀವು ಪ್ರಾಮಿಟ್ನ ಕರೆಕ್ಟಾಗಿ ಕೊಟ್ಟರೆ ಅದು ನಿಮಗೆ ಕ್ವಿಝನ್ನು ರಚನೆ ಮಾಡಿ ಕೊಡುತ್ತೆ, ಇಲ್ಲಾಂತಂದರೆ ಕೊಡಲ್ಲ. ನೀವು ಏನೋ ಡಾಕ್ಯುಮೆಂಟ್ನ ಶೇರ್ ಮಾಡಿ ಅದಕ್ಕೆ ಆ ಒಂದು ಪ್ರಾಮಿಟ್ ಕೊಟ್ಟರೆ ಸೊ ಅದು ಕ್ವಿಝ್ಗಳನ್ನು ರಚನೆ ಮಾಡಿ ಕೊಡುತ್ತೆ. ಆದರೆ ಕೇವಲ 10 ಕ್ವಶನ್ಗಳನ್ನು ಮಾತ್ರ ಅದು ಈಗ ಕ್ವಿಝ್ನಲ್ಲಿ ಕೊಡ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನೂ ಅಪ್ಡೇಟ್ ಮಾಡ್ತಾರೇನೋ ಅಂತ. ಸೊ ನೋಡೋಣ. ಈಗ ಸದ್ಯ 10 ಕ್ವಶನ್ಗಳನ್ನ ಮಾತ್ರ ನೀವು ಕ್ವಿಝ್ ಮೂಲಕ ತಗೋಬೋದು. ನೋಡೋಣ, ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನಾದರೂ ಅಪ್ಡೇಟ್ಸ್ ಬಂದರೆ ಅದನ್ನು ನಾನು ನಿಮಗೆ ಕೊಡ್ತೀನಿ. ಸೊ ಹಂಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಓಕೆ, ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಬಹಳಷ್ಟು ಲಾಂಗ್ ಆಯಿತು. ಸೊ ಚಿಕ್ಕ ಟಾಪಿಕ್ಗಳಾಗಿದ್ವು, ಬಟ್ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಜೈ ಹಿಂದ್, ಜೈ ಭಾರತ್ ಮಾತೆ. ಥ್ಯಾಂಕ್ ಯು.